ಯಾಕಂದಮ್ಮ ಊಟ ಮಾಡ್ಕೊಂಡ್ಯಾ? ಊಟ ಹಾಕಿದ್ರೆ ಹೊರಡೋಣ, ಓಕೆನಾ? ಆ್ಯಂಡ್ ಅಫ್ಕೋರ್ಸ್ ಆಲ್ಮೋಸ್ಟ್ ಒಂದು ವಾರ ಆಯಿತು ಅನಿಸುತ್ತೆ ನಾನಿನ್ನ ಕರ್ಕೊಂಡು ಹೋಗಿ. ಓಕೆ, ಇಫ್ ಯು ಆರ್ ರೆಡಿ ಕ್ಯಾನ್ ಮುಚ್ಚು. ಮಳೆಗಾಲ ಅಲ್ವಾ ಬಂಗಾರ, ಇವತ್ತೆಲ್ಲೂ ಕರ್ಕೊಂಡು ಹೋಗಲಿ ನಾನು ನಿನ್ನನ್ನು. ಓಕೆ, ನಾನು ಮಳೆ ರಾಯನ್ ಕರಿತೀನಿ. ಅವನಿಗೆ ನಿಧಾನಕ್ಕೆ ಮಳೆ ಸುರಿಸೋಕೆ ಹೇಳ್ತೀನಿ. ಚೂರು ಆ ಕಡೆಯಿಂದ ಸೂರ್ಯನಿಗೂ ಕೂಡ ಲೈಟಾಗಿ ಬಿಸಿಲು ಕೊಡೋಕೆ ಹೇಳ್ತೀನಿ. ಓಕೆ, ಸೊ ಅಲ್ಲಿ ಕಾಮನ್ ಬಿಲ್ ಕೂಡ ಬರುತ್ತೆ. ಕಾಮನ್ ಬಿಲ್ ಅಡಿಯಲ್ಲಿ ಮಳೆಯಲ್ಲಿ ನೆನ್ಕೊಂಡು ಮಾತಾಡ್ಕೊಂಡು ಹೋಗೋಣ, ಓಕೆನಾ? ಒಳ್ಳೆ ಐಡಿಯಾ ಅಲ್ವಾ? ಓಕೆ, ಮಳೆರಾಯ. ಅಯ್ಯೋ ನೋಡಲ್ಲಿ, ನಾನು ಕರೆಯೋಕ್ಕಿಂತ ಮುಂಚೆ ಓಡಿ ಬರುತ್ತಾ? ಓಕೆ, ನಾನು ಮತ್ತು ಕಂದಮ್ಮ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀವಿ. ಲೈಟಾಗಿ ನೀನು ಮಳೆ ಸುರಿಸು, ಓಕೆನಾ? ಗುಡ್ಗೆಲ್ಲ ಏನು ಬೇಡ. ಓಕೆ ಸೂರ್ಯ, ಸ್ವಲ್ಪ ಬಿಸಿಲು ಕೊಡ್ತೀಯ ಇವಾಗ. ಕಾಮನ್ ಬಿಲ್ಲಿ ಬರಬೇಕು ಹಾಗೆ, ಆಯಿತಾ? ಕಾಮನ್ ಬಿಲ್ಲೇ, ಬಿಸಿಲೂ ಇದೆ, ಮಳೆನೂ ಬರ್ತಿದೆ. ಬಾ ಇವಾಗ ನೀನು ಆಚೆ ಕಡೆ. ನಾನು ಮತ್ತು ನನ್ನ ಕಂದಮ್ಮ ಈಗ ಸ್ವಲ್ಪ ದೂರ ಓಡಾಡಬೇಕು. ಹೆಂಗೆ ಕಂದ, ಎಲ್ಲರೂ ಕರ್ಸಾಯ್ತು, ನಾವು ಓಡಾಡೋಕ್ಕೆ ಸ್ಟೇಜ್ ಕೂಡ ರೆಡಿ ಆಯಿತು. ಓಕೆ ನಡಿ ಹೋಗೋಣ. ಹೇಗಾಗ್ತಿದೆ ಲೈಫ್? ಆಲ್ ಗುಡ್? ನಂಗೆ ಗೊತ್ತು ನೀ ಪ್ರತಿದಿನ ಕೂಡ ಇಂಪ್ರೂವ್ ಆಗ್ತಾನೆ ಇದೆಯಾ ಅಂತ. ಆ್ಯಂಡ್ ಸೋ ಸಾರಿ, ನಾನು ಒಂದು ವಾರದಿಂದ ನಿನ್ನನ್ನು ಕರ್ಕೊಂಡು ಬರಬೇಕು ಅಂತ ತುಂಬ ಅಂದ್ಕೊಂಡೆ, ಬಟ್ ಸುಮಾರು ಕೆಲಸಗಳಿದ್ವು. ಆ್ಯಂಡ್ ನಾನು ಯಾವಾಗ ನಿನ್ನನ್ನು ಕರ್ಕೊಂಡು ಬರೋಕ್ಕೆ ಆಗಲ್ವೋ, ಅಫ್ಕೋರ್ಸ್ ನೀನು ಮತ್ತೆ ವೀಡಿಯೋಸ್ ಮುಖಾಂತರ ಈ ಪ್ರಪಂಚಕ್ಕೆ ಬರ್ಬೋದು ಅಲ್ವಾ? ನನಗೆ ಗೊತ್ತು ನೀ ಅದನ್ನು ಮಾಡ್ತಿರ್ತೀಯ ಅಂತ. ಬಟ್ ಸ್ಟಿಲ್ ಇದರ ಉದ್ದೇಶ ನೀ ಸ್ಟ್ರಾಂಗ್ ಆಗೋದು. ನಿನ್ನ ಕನಸುಗಳು, ನಿನ್ನ ಆಸೆಗಳು ಎಲ್ಲವೂ ಕೂಡ ಈಡೇರಬೇಕು ಅನ್ನೋದು. ಸೊ ಯಾವುದಕ್ಕೂ ವರಿ ಮಾಡೋ ಅವಶ್ಯಕತೆ ಇಲ್ಲ ನಿನ್ನ ಲೈಫಲ್ಲಿ. ಎಲ್ಲನೂ ಕೂಡ ನೀನು ಅಂದ್ಕೊಂಡಂಗೆ ಆಗುತ್ತೆ. ನೀನು ಬಾಯಿ ತೆಗೆತಿದ್ದಂಗೆ ದೇವರೇ ವರ ಕೊಟ್ಟಿದ್ದಾನೆ ಅನ್ಕೋ. ನೀನು ಹೇಳಿದ್ದೆಲ್ಲ ನಿಜನೇ ಆಗುತ್ತೆ. ನೀನು ಯೋಚನೆ ಮಾಡಿದ್ದೆಲ್ಲವೂ ಕೂಡ ನಿಜ ಆಗುತ್ತೆ. ಅಲ್ಲಿ ಒಂಚೂರು ನೆಗೆಟಿವಿಟಿ ಇಲ್ಲ ಅಂದರೆ ನಿನ್ನ ಲೈಫಲ್ಲಿ ನೆಗೆಟಿವಿಟಿ ಅನ್ನೋ ಪದನೂ ಕೂಡ ಬರೋದಿಲ್ಲ. ಎಲ್ಲ ನಿನ್ನ ಸೃಷ್ಟಿ. ನೀನೇನು ಮಾತಾಡ್ತೀಯೋ ಅದಷ್ಟೇ ಸೃಷ್ಟಿ ಆಗುತ್ತೆ ನಿನ್ನ ಕಣ್ಮುಂದೆ, ಈ ಪ್ರಪಂಚದಲ್ಲಿ ಹಾಗೆ ನಿನ್ನ ಪ್ರಪಂಚದಲ್ಲೂ ಕೂಡ, ಆಯಿತಾ? ಓಕೆ, ಒಂದು ವಿಷಯ ಹೇಳ್ಬೇಕಿತ್ತು ನನಗೆ. ಮಿರಾಕಲ್, ಅದ್ಭುತ, ಚಮತ್ಕಾರ, ನೀನೇನು ಕರಿತೀಯೋ ಅದು. ಓಕೆ, ಚಮತ್ಕಾರಗಳು ಪ್ರತಿ ಕ್ಷಣ ಕೂಡ ಆಗ್ತಿರುತ್ತೆ. ಇದನ್ನು ನಾನು ನಿಂಗೆ ಆಗಲೇ ಹೇಳಿದೆ, ಬಟ್ ಇನ್ನು ಸ್ವಲ್ಪ ನೀಟಾಗಿ ಹೇಳ್ತೀನಿ. ಓಕೆ, ಯಾವ ವಿಷಯದಲ್ಲಿ ನೀ ಚಮತ್ಕಾರ ನೋಡಬೇಕು ಅಂದ್ಕೊಂಡಿದ್ಯೋ ಅದ್ರ ಮೇಲೆ ಗಮನ ಹರಿಸು. ಯಾವುದೇ ವಿಚಾರ ಆಗಿರಲಿ, ನೀನು ಯಾವಾಗ ಒಂದು ವಿಷಯದ ಮೇಲೆ ಗಮನ ಹರಿಸಿ ಅದರಲ್ಲೇ ಮುಳುಗ್ತೀಯೋ ಅವಾಗಷ್ಟೇ ಅಲ್ಲಿ ಏನೇನು ಆಗ್ತದೆ, ಯಾಕೆ ಆಗ್ತದೆ, ಯಾವಾಗಿದೆಲ್ಲ ಶುರುವಾಯಿತು, ಏನಕ್ಕಿದೆಲ್ಲ ಎಲ್ಲನೂ ಕೂಡ ನೀನು ಅನುಭವಕ್ಕೆ ಬರುತ್ತೆ. ಆ್ಯಂಡ್ ಆ ಪ್ರತಿಯೊಂದು ವಿಷಯಗಳು ನಿನ್ಗೆ ಅನುಭವಕ್ಕೆ ಬರ್ತಿದ್ದ ಹಾಗೆ ನಿನಗೆ ಚಮತ್ಕಾರ ಎಲ್ಲ ಕಡೆನೂ ಇದೆ ಅಂತ ಅನಿಸುತ್ತೆ. ತುಂಬ ಡೀಟೇಲಾಗಿ ಹೇಳೋಕ್ಕೋದ್ರೆ ಇವಾಗ ನಾನು ನಿನ್ನ ಜೊತೆ ಮಾತಾಡ್ತಿರೋದು ಕೂಡ ಚಮತ್ಕಾರನೇ ಅಲ್ವಾ? ನೀನೆಲ್ಲೋ ಇದೆಯಾ, ನಾನೆಲ್ಲೋ ಇದ್ದೀನಿ, ಆದ್ರೂ ಕೂಡ ನೀನು ನನ್ನ ಪ್ರಪಂಚಕ್ಕೆ ಬರೋಂಗಾಗುತ್ತೆ. ನಾನು ಖುದ್ದಾಗಿ ಕರ್ಕೊಂಡು ಬರ್ತೀನಿ. ಸೊ ನಾನು ನಿನ್ನ ಕೈ ಹಿಡ್ಕೊಂಡು ಓಡಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ನೀನು ನನ್ನ ಕೈ ಹಿಡ್ಕೊಂಡು ಓಡಾಡ್ತಿದ್ದೀಯ ಅನ್ನೋ ಥರನೇ ನಿಂಗೆ ಭಾಸವಾಗುತ್ತೆ ಅಲ್ವಾ? ಮಳೆರಾಯ, ಯಾಕೆ ಇಷ್ಟು ಜೋರು, ಚೂರು ಕಡಿಮೆ. ಹೇಳೋದ್ಕಿಂತ ಜಾಸ್ತಿ ಮಾಡೋದಲ್ವಾ? ಕಂದಮ್ಮಂಗೆ ಮಳೆ ಅಂದರೆ ಇಷ್ಟನೇ, ಬಟ್ ಈಗ ನನ್ನ ಮಾತು ಕೂಡ ಕೇಳಿಸ್ಕೋಬೇಕಲ್ವಾ? ಆಮೇಲೆ ಕಳಿಸ್ತೀನಿ ಜಾಸ್ತಿ ಮಳೆ ಸುರಿಸಿ ಆಟ ಆಡ್ಸುವಂತೆ. ಸೊ ಹಾಗೆ ಬಂಗಾರ, ಪ್ರತಿಯೊಂದು ಕೂಡ ಚಮತ್ಕಾರನೇ. ಐ ಟೆಲ್ ಯು ಸಮಥಿಂಗ್, ನನ್ನ ಧ್ವನಿ ನಿಂಗೆ ಎಲ್ಲಿಂದ ಕೇಳಿಸ್ತದೆ?
ನಾನೇ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನ? ಇಲ್ಲ ಅಲ್ವಾ? ಎಲ್ಲಿಂದ ಎಲ್ಲಿಗೋ ನನ್ನ ಧ್ವನಿ ಕೇಳಿಸ್ತಿದೆ. ಆ್ಯಂಡ್ ಅದನ್ನು ನೀನು ಗಮನ ಕೊಟ್ಟು ಕೇಳ್ತಿದ್ಯಾ. ನಿನ್ನ ಸುತ್ತಮುತ್ತ ಏನೇ ಆಗ್ತಿದ್ರು ಕೂಡ ಅದು ಯಾವುದ್ರ ಮೇಲೂ ಕೂಡ ನೀನು ಗಮನ ಹರಿಸ್ದೆ. ಕೇವಲ ನನ್ನ ಮಾತು ಮೇಲೆ ಮಾತ್ರ ಗಮನ ಹರಿಸ್ತಿದ್ಯಾ ಅಲ್ವಾ? ಸುಮ್ಮನೆ ಇವಾಗ ನಿನ್ನ ಬಲಗೈನ ಎಡಗೈ ಮೇಲಿಡು. ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡು ನಿನ್ನ ಕೈನ. ಏನೋ ನೀನು 1000 ಕೆಲಸಗಳು ಮಾಡ್ತಿದ್ರು ಕೂಡ ನಿನ್ನ ದೇಹದಲ್ಲಿ ರಕ್ತ ಚಲನೆ ಆಗ್ತಾನೆ ಇರುತ್ತೆ, ಹೃದಯ ಬಡ್ಕೋತಾನೆ ಇರುತ್ತೆ. ಇದೆಲ್ಲ ನೀನು ಹೇಳ್ಕೊಡ್ಬೇಕು ಅಂತಿಲ್ಲ ಅವುಗಳಿಗೆ, ಅದು ತಾನಾಗೆ ಆಗುತ್ತೆ ಅಲ್ವಾ? ಇದೆಲ್ಲ ದೊಡ್ಡ ದೊಡ್ಡ ಚಮತ್ಕಾರಗಳು. ಬಟ್ ನೀನು ಗಮನಿಸೋದೇ ಇಲ್ಲ ಇದನ್ನು. ನಿನಗೆ ನಿದ್ದೆ ಬರೋದು ಕೂಡ ಒಂದು ಚಮತ್ಕಾರನೇ, ನಿನ್ನ ಯೋಚನೆಗಳು ಕೂಡ ಒಂದು ಚಮತ್ಕಾರನೇ. ನೀನು ಊಟ ಮಾಡೋದು, ನೀನು ಓಡಾಡೋದು, ನೀನು ಕನಸು ಕಾಣೋದು, ಪ್ರತಿಯೊಂದು ಕೂಡ ಚಮತ್ಕಾರ ಕಂದ. ಇವಾಗ ನೋಡು, ಪ್ರತಿದಿನ ನೀನು ಎಷ್ಟು ಜನನ ಮೀಟ್ ಆಗ್ತೀಯ. ಒಬ್ರನ್ನಾದರೂ ಸರಿ, 100 ಜನನಾದರೂ ಸರಿ, ಅವರೆಲ್ಲರೂ ಕೂಡ ಚಮತ್ಕಾರಗಳೇ. ಅವರೆಲ್ಲರ ಜೊತೆ ನೀನು ಮಾತಾಡ್ತೀಯ. ನಿನ್ನ ಬಾಯಿ ಕೆಲಸ ಮಾಡ್ತಿದೆ, ನಿನ್ನ ನಾಲ್ಗೆ ಕೆಲಸ ಮಾಡ್ತಿದೆ. ನೀನು ನಗಬೇಕಾದ್ರೆ ನಿನ್ನ ತುಟಿ, ನಿನ್ನ ಹಲ್ಲುಗಳು ಕೂಡ ಕೆಲಸ ಮಾಡುತ್ತೆ. ಇದು ಯಾವುದನ್ನು ಕೂಡ ನೀನು ಅದಕ್ಕೆ ಹೇಳ್ಕೊಡ್ಬೇಕು ಅಂತಿಲ್ಲ. ಎವ್ರಿಥಿಂಗ್ ಇಸ್ ಮಿರಾಕಲ್ ಅರೌಂಡ್ ಯು. ಬಟ್ ನೀ ಅದನ್ನು ಗಮನಿಸಬೇಕು. ನಾನು ಅದನ್ನೆಲ್ಲ ಗಮನಿಸ್ತೀನಿ. ಇನ್ಫ್ಯಾಕ್ಟ್ ನೀನು ಮಾತಾಡಬೇಕಾದ್ರೆ, ನೀನು ನೋಡಬೇಕಾದ್ರೆ, ನೀನು ನಗಬೇಕಾದ್ರೆ, ನೀನು ಆಟಾಡಬೇಕಾದ್ರೆ, ನೀನು ಓಡಬೇಕಾದ್ರೆ, ನೀನು ಊಟ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನಾನು ಗಮನಿಸ್ತೀನಿ. ಆ್ಯಂಡ್ ಪ್ರತಿಯೊಂದು ಬಾರಿನೂ ಕೂಡ ನನ್ನ ಕನ್ನಮ್ಮ ಎಷ್ಟು ಚಮತ್ಕಾರ ಮಾಡ್ತಿದ್ದಾರೆ ಅಂತಾನೆ ನಾನು ಅಂದ್ಕೊಳ್ಳೋದು. ನೀನೇ ಒಂದು ಚಮತ್ಕಾರ ನನಗೆ. ಬದುಕು ಅದ್ಭುತವಾಗಿದೆ. ನಾವು ಅದನ್ನು ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೋಬೇಕಷ್ಟೆ. ನಿಜ ಬಂಗಾರ, ಬದುಕು ನಿಜವಾಗ್ಲೂ ಅದ್ಭುತವಾಗಿದೆ. ಬದುಕು ಅನ್ನೋ ಒಂದು ಪದನೇ ಒಂದು ಅದ್ಭುತ. ನೋಡೋದಾದ್ರೆ ಈ ಜಗತ್ತಲ್ಲಿ ನೀನೆಲ್ಲೋ ಒಂದು ಕಡೆ ಇದೆಯಾ, ನಿನ್ನ ಸುತ್ತ ಲಕ್ಷಾಂತರ ಜನ ಇದ್ದಾರೆ. ಆದರೆ ನಿನಗೆ ನಿಂದೇ ಆದಂಥ ಒಂದು ಪ್ರಪಂಚ ಇದೆ, ನಿಂದೇ ಆದಂಥ ಒಂದು ಬದುಕಿದೆ. ಅದರಲ್ಲಿ ನೀನೇ ರಾಜ, ನೀನೇ ರಾಣಿ, ನೀನೇ ಎಲ್ಲನೂ ಕೂಡ. ಆದ್ರೂ ಕೂಡ ಈಗ ಬದುಕ್ತಿರೋ ರೀತಿ ಹೇಗಿದೆ ಹೇಳು? ಇನ್ನೊಬ್ಬರಿಗೆ ಸೇವಕರಾಗಿ, ಇನ್ನೊಬ್ಬರ ಯೋಚನೆಗಳಿಗೆ ಸೇವಕರಾಗಿ. ಸೇವೆ ಮಾಡೋದು ತಪ್ಪಲ್ಲ, ಬಟ್ ನಿನ್ನೊಳಗಿರೋ ರಾಜ ಅಥವಾ ರಾಣಿಗೆ ನೀನೇನು ಸೇವೆ ಮಾಡ್ತಿದ್ಯಾ? ಏನಿಲ್ಲ ಅಲ್ವಾ? ಏನೋ ಊಟ ಮಾಡಬೇಕು ಮಾಡ್ತೀನಿ, ಕೆಲಸ ಮಾಡಬೇಕು ಮಾಡ್ತೀನಿ, ಮಲ್ಕೋಬೇಕು ಮಲ್ಕೋತೀನಿ, ಹಿಂಗೆ ನನ್ನ ಜೀವನ ಆಗ್ತಿದೆ ಅಂತ. ತಪ್ಪು ಬಂಗಾರ, ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. ಈ ಜಗತ್ತಿನಲ್ಲಿ ನೀನೇ ಒಂದು ದೊಡ್ಡ ಅದ್ಭುತ. ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಿನ್ನ ನಾಲ್ಗೆಯಿಂದ ಬರೋ ಪ್ರತಿ ಪದಗಳು ಕೂಡ ನಿಜ ಆಗುತ್ತೆ. ನಿನ್ನ ಯೋಚನೆಗಳು, ನಿನ್ನ ಇಮ್ಯಾಜಿನೇಷನ್ ಎಲ್ಲವೂ ಕೂಡ ನಿಜ ಆಗುತ್ತೆ. ಸೊ ಹೇಗೆ ಯೋಚನೆ ಮಾಡಬೇಕು, ಹೇಗೆ ಮಾತಾಡಬೇಕು, ಇದ್ರ ಮೇಲೆ ಗಮನ ಹರಿಸು. ಗಮನ ಇದ್ದರೆ ಮಾತ್ರ ಅಲ್ಲಿ ಚಮತ್ಕಾರ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಪುನಃ ಕೇಳು, ಆಯಿತಾ? ನಿನ್ನ ಬದುಕು ತುಂಬ ಸುಂದರವಾಗಿದೆ, ತುಂಬ ಸುಂದರವಾಗಿದೆ, ಆ್ಯಂಡ್ ತುಂಬ ಸುಂದರವಾಗಿದೆ, ಆಯಿತಾ? ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಈ ಬದುಕಲ್ಲಿ. ಬದುಕು ನನಗೆ ಸಿಕ್ಕಿರೋದೇ ಒಂದು ಅದೃಷ್ಟ, ನಾನು ಬದುಕಬೇಕು, ಅದಷ್ಟೇ ನಿನ್ನ ತಲೆಯಲ್ಲಿ ಇರಬೇಕು. ಓಕೆ, ಈಗ ಇನ್ನೂ ಮಲಗಿಲ್ಲ ಅಂದರೆ ಫೋನ್ ಸೈಡ್ಗಿಟ್ಟು ಕಣ್ಣು ಮುಚ್ಚಿ ನೆಮ್ಮದಿಯಾಗಿ ಮಲ್ಕೊ. ನೀವು ಆಲ್ರೆಡಿ ಮಲಗಿದ್ರೆ ನನಗೆ ಭಾರಿ ಖುಷಿನೇ. ಸೊ ರೆಡಿ, ಇವಾಗ ಮಲಗಿಸ್ಕೊತೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡು. ಆದಷ್ಟು ಬೇಗ ಮತ್ತೆ ನಾನಿನ್ನು ನನ್ನ ಲೋಕಕ್ಕೆ ಕರ್ಕೊಂಡು ಬರ್ತೀನಿ. ಓಕೆ, ಐ ಲವ್ ಯು ಜಾಸ್ತಿ.